ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉನ್ನಿತಾನ್ ಅವರ ಆಸ್ತಿ 70.66 ಲಕ್ಷ. ಎಲ್ಡಿಎಫ್ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಅವರ ಆಸ್ತಿ 2.13 ಕೋಟಿ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ 1ನೇ ಸಂಖ್ಯೆ ಟೋಕನ್ನ ಹೆಸರಿನಲ್ಲಿ ಉಂಟಾದ ವಿವಾದ. ಈ ಕುರಿತು ಹೆಚ್ಚಿನ ವಿವರದೊಂದಿಗೆ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಕೇವಲ 14,19,355 ಮತದಾರರು. ಅಂತಿಮ ಮತದಾರರ ಪಟ್ಟಿ ಪೂರ್ತಿಯಾದಾಗ ಕಾಸರಗೋಡು ಜಿಲ್ಲೆಯಲ್ಲಿ 10,51,111 ಮತದಾರರು. ಎನ್ಡಿಎ ಕಾಸರಗೋಡು ನಿಯೋಜಕ ಮಂಡಲ ಸಮಿತಿ ನೇತೃತ್ವದಲ್ಲಿ ಚುನಾವಣಾ ಸಮಾವೇಶ. ಬಿಜೆಪಿ ಕೇರಳ ಘಟಕದ ಸಹ ಪ್ರಭಾರಿ ನಳಿನ್ ಕುಮಾರ್ ಕಟೀಲ್ ಅವರಿಂದ ಉದ್ಘಾಟನೆ. ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹ. ನಾಡಿನ ಜನತೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉನ್ನಿತಾನ್ ಅವರ ಆಸ್ತಿ 70.66 ಲಕ್ಷ. ಎಲ್ಡಿಎಫ್ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಅವರ ಆಸ್ತಿ 2.13 ಕೋಟಿ. ಕಳೆದ ದಿನ ಸಮರ್ಪಿಸಿದ ನಾಮಪತ್ರದಲ್ಲಿ ಇದಕ್ಕೆ ಸಂಬಂಧಿಸಿದ ವಿವರವಿರುವುದು. ಕಾಸರಗೋಡು ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉನ್ನಿತಾನ್ ರವರ ಒಟ್ಟು ಆಸ್ತಿ 70,66,674 ರೂಪಾಯಿ. ಉನ್ನಿತಾನ್ ಅವರ ಬಳಿ 20,000 ರೂಪಾಯಿ ಮತ್ತು ಎಸ್ಬಿಐ ಪಾರ್ಲಿಮೆಂಟ್ ಶಾಖೆಯಲ್ಲಿ 14,97,827 ರೂಪಾಯಿ, ಕೆನರಾ ಬ್ಯಾಂಕ್ ಪೂಜಾಪುರ ಶಾಖೆಯಲ್ಲಿ 1,74,169 ರೂಪಾಯಿ, ಇನ್ನೊಂದು ಖಾತೆಯಲ್ಲಿ 1 ಲಕ್ಷ ಹಾಗೂ ಫೆಡರಲ್ ಬ್ಯಾಂಕ್ ಖಾತೆಯಲ್ಲಿ 20,720 ರೂಪಾಯಿ ಇದೆ. ಮ್ಯೂಚುವಲ್ ಫಂಡ್ ಪಿಂಚಣಿ ನೀತಿ ಎಲ್ಐಸಿ ಪಾಲಿಸಿಗಳಲ್ಲಿ 16,35,576 ರೂಪಾಯಿ ಇದೆ. 19,58,382 ರೂಪಾಯಿ ಮೌಲ್ಯದ ಕಾರು ಸೇರಿದಂತೆ 53,86,674 ರೂಪಾಯಿ ಇದೆ. 5.50 ಲಕ್ಷ ಮೌಲ್ಯದ ಕೃಷಿ ಭೂಮಿ ಹಾಗೂ 11.30 ಲಕ್ಷ ಮೌಲ್ಯದ ಕೃಷಿಯೇತರ ಜಮೀನಿದೆ. ಬ್ಯಾಂಕ್ ಸಾಲದ ರೂಪದಲ್ಲಿ 3,59,658 ರೂಪಾಯಿ ಹೊಣೆಗಾರಿಕೆ ಇರುವುದು. ಎಲ್ಡಿಎಫ್ ಅಭ್ಯರ್ಥಿ ಎಂವಿ ಬಾಲಕೃಷ್ಣ ಅವರ ಒಟ್ಟು ಆಸ್ತಿ 2,13,04,115 ರೂಪಾಯಿ. ಯಾವುದೇ ಹೊಣೆಗಾರಿಕೆ ಇಲ್ಲ. ಎಂವಿ ಬಾಲಕೃಷ್ಣನ್ ಅವರ ಕೈಯಲ್ಲಿ 5,000 ರೂಪಾಯಿ, ಕೆನರಾ ಬ್ಯಾಂಕ್ ಚೆರುವತ್ತೂರು ಶಾಖೆಯಲ್ಲಿ 3 ಲಕ್ಷ ರೂಪಾಯಿ ಸ್ಥಿರ ಠೇವಣಿ, ಮತ್ತೊಂದು ಖಾತೆಯಲ್ಲಿ 44,265 ರೂಪಾಯಿ, ಎಸ್ಬಿಐ ಕೈಯೂರು ಶಾಖೆಯಲ್ಲಿ 22,339 ರೂಪಾಯಿ ಇದೆ. 4.50 ಲಕ್ಷ ರೂಪಾಯಿಯ ಎಲ್ಐಸಿ ಇದೆ. ಸಿಪಿಐಎಂ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾಗಿ 24.57 ಲಕ್ಷ ರೂಪಾಯಿ ಮೌಲ್ಯದ ಕಾರು, 38,400 ರೂಪಾಯಿ ಮೌಲ್ಯದ ಚಿನ್ನ ಸೇರಿದಂತೆ ಒಟ್ಟು 35,74,115 ರೂಪಾಯಿ ಇದೆ. ಕ್ಲಾಯ್ಕೋಡ್ ಸರ್ವಿಸ್ ಸಹಕಾರಿ ಬ್ಯಾಂಕ್ನಲ್ಲಿ 120 ಮತ್ತು ಕೋಟಚೇರಿ ಸರ್ವಿಸ್ ಸಹಕಾರಿ ಬ್ಯಾಂಕ್ನಲ್ಲಿ 25,500 ರೂಪಾಯಿ ಇದೆ. ಕಳೆದ ದಿನ ಸಮರ್ಪಿಸಿದ ನಾಮಪತ್ರದಲ್ಲಿ ಇದಕ್ಕೆ ಸಂಬಂಧಿಸಿದ ವಿವರ ಲಭಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ 1ನೇ ಸಂಖ್ಯೆ ಟೋಕನ್ನ ಹೆಸರಿನಲ್ಲಿ ಉಂಟಾದ ವಿವಾದದ ಬಗ್ಗೆ ವಿವರದೊಂದಿಗೆ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ನಾಮಪತ್ರ ಸಲ್ಲಿಕೆಗೆ ಮುಕ್ತ, ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತ ಕ್ರಮಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಕೆ ಇಂಬಾಶೇಖರ್ ಹೇಳಿದರು. ನಾಮಪತ್ರ ಏಪ್ರಿಲ್ 4 ಮಧ್ಯಾಹ್ನ 3 ಗಂಟೆಯವರೆಗೆ ಸ್ವೀಕರಿಸಲಾಗುವುದು ಎಂದು ನಾಮಪತ್ರ ಸಲ್ಲಿಸಲು ಹೆಚ್ಚು ಮಂದಿ ಸೇರುವ ಸನ್ನಿವೇಶ ಎದುರಾಗುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಎಲೆಕ್ಷನ್ ಆಫೀಸರ್ ಅವರ ಚೇಂಬರ್ನ ಮುಂದೆ ಸಿದ್ಧಪಡಿಸಿದ ಹೆಲ್ಪ್ ಡೆಸ್ಕ್ನಲ್ಲಿ ಟೋಕನ್ ನೀಡಲಾಗುವುದು ಎಂದು ತಿಳಿಸಲಾಗಿತ್ತು. ಅಭ್ಯರ್ಥಿ ಅಥವಾ ಅವರ ನಾಮನಿರ್ದೇಶಕ ನಾಮಪತ್ರದೊಂದಿಗೆ ಹಾಜರಾಗಿ ಟೋಕನ್ ಸ್ವೀಕರಿಸಬೇಕು ಎಂದು ಚುನಾವಣಾಧಿಕಾರಿಯವರು ಸೂಚಿಸಿದ್ದರು. ಅದರಂತೆ ಬುಧವಾರ ಬೆಳಗ್ಗೆ 7 ಗಂಟೆ 6 ನಿಮಿಷ 22 ಸೆಕೆಂಡ್ಗೆ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಅವರ ನಾಮನಿರ್ದೇಶಕ ಅಜೀಜ್ ಕಡಪುರ ಮತ್ತು ಬೆಳಗ್ಗೆ 8 ಗಂಟೆ 55 ನಿಮಿಷ 45 ಸೆಕೆಂಡ್ಗೆ ಅಭ್ಯರ್ಥಿ ರಾಜಮೋಹನ್ ಉನ್ನಿತಾನ್ ರವರು ಜಿಲ್ಲಾಧಿಕಾರಿಗಳ ಚೇಂಬರ್ ಎದುರು ಆಗಮಿಸಿದರು. ಬೆಳಗ್ಗೆ 10 ಗಂಟೆಗೆ ಟೋಕನ್ ವಿತರಣೆ ಆರಂಭವಾಯಿತು. ಮೊದಲು ಆಗಮಿಸಿದ ಅಜೀಜ್ ಕಡಪುರ ರವರಿಗೆ ಮೊದಲ ಟೋಕನ್ ನೀಡಲಾಯಿತು. ರಾಜಮೋಹನ್ ಉನ್ನಿತಾನ್ ರವರಿಗೆ 2ನೇ ಟೋಕನ್ ನೀಡಿದ್ದರೂ ಅವರು ಅದನ್ನು ಸ್ವೀಕರಿಸಲಿಲ್ಲ. ಬೆಳಗ್ಗೆ ಟೋಕನ್ ಪಡೆಯಲು ಬಂದ ವ್ಯಕ್ತಿಗಳ ದೃಶ್ಯಗಳು ಸಿಸಿಟಿವಿ ಫುಟೇಜ್ನಲ್ಲಿ ಸ್ಪಷ್ಟವಾಗಿದೆ ಎಂದು, ಆರೋಪಗಳು ಆಧಾರರಹಿತವಾಗಿದೆ ಎಂದು ಚುನಾವಣಾಧಿಕಾರಿ ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಕೇವಲ 14,19,355 ಮತದಾರರು. ಅಂತಿಮ ಮತದಾರರ ಪಟ್ಟಿ ಪೂರ್ತಿಯಾದಾಗ ಕಾಸರಗೋಡು ಜಿಲ್ಲೆಯಲ್ಲಿ ಇರುವುದು ಕೇವಲ 10,51,111 ಮತದಾರರು. ಹೆಚ್ಚಿನ ಮತದಾರರು ಮಂಜೇಶ್ವರದಲ್ಲಿ, ಕಡಿಮೆ ಮತದಾರರು ಕಾಸರಗೋಡು ಮಂಡಲದಲ್ಲಿ ಆಗಿದೆ.
ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಕೇವಲ 14,19,355 ಮತದಾರರು ಇರುವುದು. ಮಂಜೇಶ್ವರದಲ್ಲಿ 2,20,320, ಕಾಸರಗೋಡು 2,04,32, ಉದುಮ 2,13,659, ಕಾನಂಗಾಡ್ 2,15,778, ತ್ರಿಕರಿಪುರ 2,09,22, ಪಾಯನೂರು 1,82,299, ಕಲ್ಯಶೇರಿ 1,85,945 ಹೀಗೆ ವಿಧಾನಸಭಾ ಮಂಡಲ ಆಧಾರದಲ್ಲಿ ಮತದಾರರಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಪೂರ್ಣಗೊಂಡಾಗ ಜಿಲ್ಲೆಯಲ್ಲಿ ಇರುವುದು ಕೇವಲ 10,51,111 ಮತದಾರರು. ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದಾಗ ಜಿಲ್ಲೆಯಲ್ಲಿ 5,13,579 ಪುರುಷ ಮತದಾರರು, 5,37,525 ಮಹಿಳಾ ಮತದಾರರು, 7 ಟ್ರಾನ್ಸ್ಜೆಂಡರ್ಸ್ ಮತದಾರರು ಸೇರಿದಂತೆ 10,51,111 ಮತದಾರರು ಇದ್ದಾರೆ. ಪಾಯನೂರು 86,397, ಕಲ್ಯಶೇರಿ 84,927 ಸೇರಿದಂತೆ 1,71,324 ಪುರುಷ ಮತದಾರರು, ಪಾಯನೂರು 95,900, ಕಲ್ಯಶೇರಿ 1,00,018 ಸೇರಿದಂತೆ 1,96,918 ಮಹಿಳಾ ಮತದಾರರು, 2 ಟ್ರಾನ್ಸ್ಜೆಂಡರ್ಸ್ ಮತದಾರರು ಸೇರಿ 3,68,244 ಮತದಾರರು 2 ವಿಧಾನಸಭಾ ಮಂಡಲಗಳಲ್ಲಿ ಇರುವುದು. ಹೆಚ್ಚು ಮತದಾರರಿರುವುದು ಮಂಜೇಶ್ವರ ಮಂಡಲದಲ್ಲಿ. ಮಂಜೇಶ್ವರ ಮಂಡಲದಲ್ಲಿ 1,10,362 ಪುರುಷ ಮತದಾರರು, 1,09,958 ಮಹಿಳಾ ಮತದಾರರು ಸೇರಿದಂತೆ 2,20,320 ಮತದಾರರಿದ್ದಾರೆ. ಕಾಸರಗೋಡು ಮಂಡಲದಲ್ಲಿ ಕಡಿಮೆ ಮತದಾರರಿದ್ದಾರೆ. 99,795 ಪುರುಷರು, 1,635 ಮಹಿಳೆಯರು ಹಾಗೂ 2 ಟ್ರಾನ್ಸ್ಜೆಂಡರ್ಸ್ ಮತದಾರರು ಸೇರಿದಂತೆ 2,432 ಮತದಾರರು ಕಾಸರಗೋಡು ಮಂಡಲದಲ್ಲಿ ಇದ್ದಾರೆ. ಉದುಮಾದಲ್ಲಿ 1,04,431 ಪುರುಷ ಮತದಾರರು, 1,09,225 ಮಹಿಳಾ ಮತದಾರರು, 3 ಟ್ರಾನ್ಸ್ಜೆಂಡರ್ಸ್ ಮತದಾರರು ಇದ್ದಾರೆ. ಕಾನಂಗಾಡ್ ಮಂಡಲದಲ್ಲಿ 1,03,517 ಪುರುಷ ಮತದಾರರು, 1,12,260 ಮಹಿಳಾ ಮತದಾರರು ಹಾಗೂ 2,15,778 ಮತದಾರರಿದ್ದಾರೆ. ತ್ರಿಕರಿಪುರ ಮಂಡಲದಲ್ಲಿ 95,474 ಪುರುಷ, 1,05,447 ಮಹಿಳೆ ಮತ್ತು 1 ಟ್ರಾನ್ಸ್ಜೆಂಡರ್ ಸೇರಿದಂತೆ 2,09,22 ಮತದಾರರು ಇದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಎನ್ಡಿಎ ಕಾಸರಗೋಡು ನಿಯೋಜಕ ಮಂಡಲ ಚುನಾವಣಾ ಸಮಾವೇಶ ಬಿಜೆಪಿ ಕಾಸರಗೋಡು ಜಿಲ್ಲಾ ಕೇಂದ್ರ ಕಚೇರಿಯಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರದಲ್ಲಿ ನಡೆಯಿತು. ಬಿಜೆಪಿ ಕೇರಳ ಘಟಕದ ಸಹ ಪ್ರಭಾರಿ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ಎನ್ಡಿಎ ಕಾಸರಗೋಡು ನಿಯೋಜಕ ಮಂಡಲ ಸಮಿತಿ ನೇತೃತ್ವದಲ್ಲಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಕೇಂದ್ರ ಕಚೇರಿಯಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂದಿರದಲ್ಲಿ ಚುನಾವಣಾ ಸಮಾವೇಶ ನಡೆಯಿತು. ಬಿಜೆಪಿ ಕೇರಳ ಘಟಕದ ಸಹ ಪ್ರಭಾರಿ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿ ಅವರು ಒಂದು ದಿನವೂ ಅವಧಿ ತೆಗೆಯದೆ ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುವ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಈ ದೇಶದಲ್ಲಿ 25 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಾಗ ಅದು ಭಾರತೀಯ ಜನತಾ ಪಾರ್ಟಿ ಗೆಲುವಲ್ಲ. ಈ ದೇಶದಲ್ಲಿ 400 ಲೋಕಸಭಾ ಸದಸ್ಯರನ್ನು ಗೆದ್ದರೆ ಗೆಲುವಲ್ಲ. 1,500ಕ್ಕಿಂತ ಹೆಚ್ಚು ಶಾಸಕರನ್ನು ಪಡೆದರೆ ಅದು ಭಾರತೀಯ ಜನತಾ ಪಾರ್ಟಿ ಗೆಲುವಲ್ಲ. ಭಾರತೀಯ ಜನತಾ ಪಾರ್ಟಿ ಗೆಲುವು ಶಾಶ್ವತವಾಗಿರ್ತಕ್ಕಂಥ ಗೆಲುವುಗಳಾಗಬೇಕು. ಆ ಗೆಲುವು ಯಾವುದು ಅಂತ ಹೇಳಿದ್ರೆ ಮತಗಟ್ಟೆಯನ್ನ ಗೆದ್ದಾಗ ದೇಶವನ್ನ ಗೆಲ್ಲತಕ್ಕಂಥ ಸಂಕಲ್ಪ ಇದೆಯಲ್ಲ, ಆ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವು ಆಗಬೇಕು ಅನ್ನುವಂಥದ್ದು ನರೇಂದ್ರ ಮೋದಿಯವರ ಆಶಯ. ಬಿಜೆಪಿ ಕಾಲಿಕೋಟೆ ವಲಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸುಧಾಮ ಗೋಸಾಡ, ಬಿಡಿಜೆಎಸ್ ಜಿಲ್ಲಾ ಉಪಾಧ್ಯಕ್ಷ ಪಿಕೆ ವಿಜಯನ್, ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್ ಮೊದಲಾದವರು ಮಾತನಾಡಿದರು. ಎನ್ ಸತೀಶ್ ಮನ್ನಿಪಾಡಿ ಚೇರ್ಮನ್ ಆಗಿ, ಸುರೇಶ್ ಕುಮಾರ್ ಶೆಟ್ಟಿ ಪ್ರಧಾನ ಸಂಚಾಲಕರಾಗಿ 501 ಸದಸ್ಯರ ಎನ್ಡಿಎ ಕಾಸರಗೋಡು ನಿಯೋಜಕ ಮಂಡಲ ಚುನಾವಣಾ ಸಮಿತಿಯನ್ನು ರೂಪೀಕರಿಸಲಾಯಿತು. ಪ್ರಮೀಳಾ ಮಜಲ್ ಸ್ವಾಗತಿಸಿ ಹರೀಶ್ ನಾರಂಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹ. ನಾಡಿನ ಜನತೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ನಡೆಸಿದರು. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಸ್ಥಳೀಯ ಜನತೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅಧಿಕೃತರ ಭಾಗದಿಂದ ಈ ತನಕ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮುಷ್ಕರದ 33ನೇ ದಿನದಂದು ನಾಡಿನ ಜನತೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಗಂ ಜಂಕ್ಷನ್ನಿಂದ ಕರೋಡ ಅಂಡರ್ಪಾಸ್ ತನಕ ಪಂಜಿನ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಈ ಪ್ರದೇಶದ ಜನತೆ ಆಸ್ಪತ್ರೆ, ರಿಜಿಸ್ಟ್ರಾರ್ ಕಚೇರಿ, ಬ್ಯಾಂಕ್, ರೇಷನ್ ಅಂಗಡಿ, ಮೀನು ಮಾರ್ಕೆಟ್, ಶಾಲಾ ಕಾಲೇಜು ಸೇರಿದಂತೆ ವಿವಿಧ ಅವಶ್ಯಕತೆಗಳಿಗಾಗಿ ಇಲ್ಲಿನ ರಸ್ತೆಯನ್ನು ದಾಟಿಯೇ ಸಾಗಬೇಕಾಗಿದೆ. ಪಂಜಿನ ಮೆರವಣಿಗೆಗೆ ಹೋರಾಟ ಸಮಿತಿಯ ಜಬ್ಬಾರ್ ಬಹ್ರೇನ್, ಎಸ್ಎಂ ಬಶೀರ್, ಜಕರಿಯಾ, ಅಬೂಬಕರ್ ಸಿದ್ದಿಕ್ ಮುಂತಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉದ್ಯಾವರ ಆಯಿರಾ ಜಮಾತ್ ಜುಮಾ ಮಸೀದಿ ಪ್ರಾಂಗಣದಲ್ಲಿ ಉದ್ಯಾವರ ಕೇಂದ್ರ ಮಹಲ್ ಸಮಿತಿ ವತಿಯಿಂದ ಆಯೋಜಿಸಲಾದ ಗ್ರ್ಯಾಂಡ್ ಇಫ್ತಾರ್ ಮೀಟ್ ಸಂಭ್ರಮದಿಂದ ಗಮನಾರ್ಹವಾಯಿತು. ಪ್ಯಾಲೆಸ್ತೀನ್ ಜನತೆಗೆ ಸೇರಿದಂತೆ ಪ್ರಾರ್ಥನಾ ಸಂಗಮವೂ ನಡೆಯಿತು. ಉದ್ಯಾವರ ಆಯಿರಾ ಜಮಾತ್ ಜುಮಾ ಮಸೀದಿ ಆವರಣದಲ್ಲಿ ಉದ್ಯಾವರ ಕೇಂದ್ರ ಮಹಲ್ ಸಮಿತಿಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಇಫ್ತಾರ್ ಸಂಗಮ ಗಮನಾರ್ಹವಾಯಿತು. 106 ಮಂದಿಯೇ ಪಾಲ್ಗೊಂಡಿದ್ದರು. ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಆಯಿರಾ ಜಮಾತ್ ಅಧ್ಯಕ್ಷ ಸೈಯದ್ ಯುಕೆ ಸೈಫುಲ್ಲಾ ತಂಗಳ್, ಕೇಂದ್ರ ಮಹಲ್ ಸಮಿತಿ ಅಧ್ಯಕ್ಷ ಅಹಮದ್ ಬಾವಾ ಹಾಜಿ, ಕೇಂದ್ರ ಮದ್ರಸಾ ಸದ್ರ ಉಸ್ತಾದ್ ಅಬ್ದುಲ್ ಖಾದರ್ ಫೈಜಿ, ಅಲ್ ರಶಾದಿಯಾ ಹಿಫ್ಲ್ ಕಾಲೇಜ್ ಉಸ್ತಾದ್ ಮೊಹಮ್ಮದ್ ಹಾಫಿಲ್ ಉಸ್ತಾದ್ ಮೊದಲಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅತ್ಯಾಧುನಿಕ ರೀತಿಯಲ್ಲಿ ಸಿದ್ಧಪಡಿಸಿದ ಕಾಸರಗೋಡು ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಕಾರ್ಯಾರಂಭಿಸಿತು. ಹೊಸ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿರುವ ಫಾತಿಮಾ ಆರ್ಕೇಡ್ನಲ್ಲಿ ಸೆಂಟರ್ ಕಾರ್ಯಾರಂಭ ಮಾಡಿರುವುದು. ಅತ್ಯಾಧುನಿಕ ರೀತಿಯಲ್ಲಿ ಸಿದ್ಧಪಡಿಸಿದ ಕಾಸರಗೋಡು ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಕಾರ್ಯಾರಂಭಿಸಿತು. ಹೊಸ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿರುವ ಫಾತಿಮಾ ಆರ್ಕೇಡ್ನಲ್ಲಿ ಸೆಂಟರ್ ಕಾರ್ಯಾರಂಭ ಮಾಡಿರುವುದು ಶಾಸಕ ಎನ್ ನೆಲ್ಲಿಕುಂದ್ ಹಾಗೂ ಜಿಟೆಕ್ ಗ್ರೂಪ್ ಆಫ್ ಎಜುಕೇಷನ್ ಡೈರೆಕ್ಟರ್ ಮಿಶಲ್ ಅಬೂಬಕರ್ ಎಂಬಿವರು ಸೇರಿ ಉದ್ಘಾಟಿಸಿದರು. CH മുഹമ്മദ് കോയ സാഹിബ് വർഷങ്ങൾക്ക് മുമ്പ് കണ്ട സ്വപ്നം സാക്ഷാത്കരിക്കുന്നതിന് വേണ്ടി ഈ ഒരു അവസ്ഥ കാസർഗോഡ് ഉണ്ടാക്കിയെടുക്കുന്നതിന് വേണ്ടി ഭഗീരഥ പ്രയത്നം നടത്തിയ ഒരു സ്ഥാപനമാണ് ജിടെക് എന്ന് പറയുന്നതിൽ എനിക്ക് വളരെയധികം അഭിമാനമുണ്ട്. ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಮತ್ತು ಡೇಟಾ ಸೈನ್ಸ್ನಂತಹ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರುವ ಲ್ಯಾಬ್ ಅನ್ನು ಜಿಟೆಕ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಅನ್ವರ್ ಸಾದಿಕ್ ಉದ್ಘಾಟಿಸಿದರು. ರೋಬೋಟ್ನೊಂದಿಗೆ ರೋಬೋಟಿಕ್ಸ್ ಲ್ಯಾಬ್, ಜನರೇಟಿವ್ AI ಕೋರ್ಸ್ಗಳು, ಡೇಟಾ ಸೈನ್ಸ್ ಡಿಪ್ಲೊಮಾ ಕೋರ್ಸ್ಗಳು ಮುಂತಾದ ಕೋರ್ಸ್ಗಳು ಮತ್ತು ಪ್ರಮಾಣೀಕರಣಗಳನ್ನು ಒದಗಿಸುವ ಮೂಲಕ ಹೊಸ ಕೇಂದ್ರವನ್ನು നവീകരിಸಲಾಗಿದೆ ಎಂದು ജിടെക് മാനേജ്മെന്റ് മാഹിതി നീಡಿದೆ. നമുക്ക് സ്വന്തമായ ഒരു റോബോട്ട് ഗ്ലോറിയ എന്ന് പറയുന്ന സ്വന്തമായ റോബോട്ടിനെ ഉപയോഗിച്ച് റോബോട്ടിക് ക്ലാസ്സുകൾ കൊടുക്കാൻ പറ്റുന്ന, അതേപോലെ തന്നെ ഏറ്റവും പുതിയ ട്രെൻഡിനനുസരിച്ചിരിക്കുന്ന ഇപ്പോൾ AI, ഡാറ്റ സയൻസ് പോലെയുള്ള കോഴ്സുകൾ, അതോടൊപ്പം മൾട്ടിമീഡിയ രംഗത്താണെങ്കിൽ മോഷൻ ഗ്രാഫിക്സ് പോലെയുള്ള കോഴ്സുകൾ അടക്കം ലഭ്യമാക്കി ഇന്ന് കാസർഗോഡിൻ്റെ വിദ്യാഭ്യാസ തലസ്ഥാനം എന്ന അഭിമാനത്തോട് പറയാൻ പറ്റുന്ന രീതിയിലാണ് ഈ സെൻറ്റർ ഇവിടെ ഒരുക്കിയിട്ടുള്ളത്. അപ്പോൾ ഇത് ഒരുക്കിയിട്ടുള്ള നമ്മുടെ സെൻറ്റർ ഡയറക്ടർ റാം സാറിനും അതേപോലെ ടീമിനും എല്ലാവിധ ഭാവുകങ്ങളും നേരാണ്. ഇതിൻ്റെ കൂടെ വിദ്യാർത്ഥികൾക്ക് കിട്ടുന്ന ഒരു പ്രിവിലേജ് എന്താണെന്ന് പറഞ്ഞിട്ടുണ്ടെങ്കിൽ പഠിക്കുന്ന കുട്ടികൾക്കൊക്കെയും ജോലി ലഭിക്കാൻ ആവശ്യമായിട്ടുള്ള ഒരു ജോബ്സ് ബാങ്ക് എന്ന് പറയുന്ന സംവിധാനം കൂടെ ഇതിൻ്റെ കൂടെ നമ്മൾ ഒരുക്കിയിട്ടുണ്ട്. അപ്പോൾ ആ ഒരു സംവിധാനം കൂടെ ആളുകൾക്ക് യൂസ് ചെയ്യാൻ വേണ്ടി സാധിക്കും. ಜೊತೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಕೋರ್ಸ್ಗಳು, ವಿಶ್ವದ ಅತಿದೊಡ್ಡ ERP ಸರ್ಟಿಫಿಕೇಟ್ ಆದ SAP, ಕ್ವಿಕ್ ಬುಕ್ಸ್, ಮೈಕ್ರೋಸಾಫ್ಟ್ ಅಡಾಬ್, ಈಸಿ ಕೌನ್ಸಿಲ್ ಸರ್ಟಿಫಿಕೇಟ್ಗಳು ಮತ್ತು ಕೋರ್ಸ್ಗಳು ಜಿಟೆಕ್ನಲ್ಲಿ ಲಭ್ಯವಿದೆ. ഇൻ്റർനാഷണൽ സർട്ടിഫിക്കേഷൻ, അതുപോലെ ജോബ്സ് ഗ്യാരണ്ടി. ജിടെക്കിൽ അഡ്മിഷൻ എടുക്കുന്ന ഓരോ കുട്ടികൾക്കും ജിടെക് ജോബ്സ് ഗ്യാരണ്ടി നൽകുന്നുണ്ട്. അതുപോലെ പ്രശസ്തമായ കമ്പനികളുടെ സർട്ടിഫിക്കേഷൻ. ഇതൊക്കെയാണ് ജിടെക്കിനെ മറ്റ് സ്ഥാപനങ്ങളിൽ നിന്ന് വ്യത്യസ്തമാക്കുന്നത്. ഇവിടെ വന്നു ചേരുന്ന മുഴുവൻ സ്റ്റുഡൻസിൻ്റെയും അത്രയും ക്വാളിഫൈഡ് ആയിട്ടുള്ള ടീച്ചേഴ്സ്, അതുപോലെ ಸಿಲೆಬಸ್ ಎಪ್ಪഴും ಅಪ್ಡೇಟ್ ಆಯ ಸಿಲೆಬಸ್. ಅതാണ് ಜಿಟೆಕ್ನ ಪ್ರತ್ಯೇಕತೆ. ಅಲ್ಲದೆ ಭಾರತ ಮತ್ತು ವಿದೇಶಗಳಲ್ಲಿ ವಿದ್ಯಾರ್ಥಿ ವೇತನದೊಂದಿಗೆ ಕಲಿಯುವ ಸುವರ್ಣಾವಕಾಶ ಕಾಸರಗೋಡಿನ ಜಿಟೆಕ್ ವಿದ್ಯಾರ್ಥಿಗಳಿಗೆ ಒದಗಿಸಿದೆ ಎಂದು ಕಾರ್ಯನಿರ್ವಾಹಕ ನಿರ್ದೇಶಕ ಮಿಶಲ್ ಅಬೂಬಕರ್ ತಿಳಿಸಿದರು. ವಿಶ್ವ ಮಹಿಳಾ ದಿನಾಚರಣೆಯ ಭಾಗವಾಗಿ 1001 ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗ ಒದಗಿಸುವ ಮಹಿಳಾ ಶಕ್ತಿ ಯೋಜನೆಯ ಕಾಸರಗೋಡು ಕೇಂದ್ರ ಮಟ್ಟದ ಉದ್ಘಾಟನೆ ಖ್ಯಾತ ಸಾಹಿತಿ ಹಾಗೂ ಸಿನಿ ಕಲಾವಿದೆ CP ಶುಭಾ ಟೀಚರ್ ನೆರವೇರಿಸಿದರು. ಶಾಲಾ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿದ ವಿಶೇಷ ರಜಾ ಕಂಪ್ಯೂಟರ್ ಕೋರ್ಸ್ಗಳ ಲಾಂಚಿಂಗ್ ನಡೆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಡಿಜಿಟಲ್ ಆರ್ಟ್ಸ್, ಬ್ಲಾಗರ್, ಸ್ಮಾರ್ಟ್ ಯೂಟ್ಯೂಬರ್ ಮುಂತಾದ ಸುಮಾರು 42 ಕೋರ್ಸ್ಗಳನ್ನು ರಜೆಯ ಕೋರ್ಸ್ಗಳ ಭಾಗವಾಗಿ ಜಿಟೆಕ್ನಲ್ಲಿ ಸಿದ್ಧಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ 7736100443 ಅಥವಾ 8590072276 ಎಂಬ ಸಂಖ್ಯೆಗಳನ್ನು ಸಂಪರ್ಕಿಸಬೇಕು. ಕಾಸರಗೋಡು ಜಿಟೆಕ್ ಸೆಂಟರ್ ಡೈರೆಕ್ಟರ್ KV ರಾಮ್, ಏರಿಯಾ ಮ್ಯಾನೇಜರ್ ದೀಪಕ್ ದೇವದಾಸ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಆಯುಷ್ ಪ್ರೈಮರಿ ಹೆಲ್ತ್ ಸೆಂಟರ್ ಹೋಮಿಯೋ ಇದರ ನೇತೃತ್ವದಲ್ಲಿ ಉಚಿತ ಹೋಮಿಯೋ ಮೆಡಿಕಲ್ ಕ್ಯಾಂಪ್ ನಡೆಯಿತು. ಕೂಡ್ಲು ಪೆರ್ನಾಟಕದಲ್ಲಾಗಿತ್ತು ಮೆಡಿಕಲ್ ಕ್ಯಾಂಪ್. ಕೂಡ್ಲು ಪೆರ್ನಾಟಕದಲ್ಲಿ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಆಯುಷ್ ಪ್ರೈಮರಿ ಹೆಲ್ತ್ ಸೆಂಟರ್ ಹೋಮಿಯೋ ಇದರ ನೇತೃತ್ವದಲ್ಲಿ ಉಚಿತ ಹೋಮಿಯೋ ಮೆಡಿಕಲ್ ಕ್ಯಾಂಪ್ ನಡೆಯಿತು. ಖ್ಯಾತ ವೈದ್ಯೆ ಡಾಕ್ಟರ್ ಸೋಯಾ ಈಕೆ ನೇತೃತ್ವ ವಹಿಸುವ ಶಿಬಿರದಲ್ಲಿ ಶ್ವಾಸಕೋಶ ಸಂಬಂಧಿ ರೋಗಗಳು, ಅಲರ್ಜಿ, ಜೀರ್ಣಕ್ರಿಯೆ, ವಾತ, ಚರ್ಮರೋಗ ಮುಂತಾದ ಕಾಯಿಲೆಗಳನ್ನು ಪರಿಶೋಧಿಸಿ ಔಷಧಿಗಳನ್ನು ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಫ್ರೆಂಡ್ಸ್ ಕ್ಲಬ್ ಮುಕ್ಕೂರು ಇವರ ಕ್ಲಬ್ನಲ್ಲಿ ತುಳುಲಿಪಿ ನಾಮಫಲಕವನ್ನು ಜೈ ತುಳುನಾಡು ಸಂಘಟನೆ ಕಾಸರಗೋಡು ವಲಯದ ಸಹಕಾರದಲ್ಲಿ ಅನಾವರಣಗೊಳಿಸಲಾಯಿತು. ಕ್ಲಬ್ನ ಗೌರವಾಧ್ಯಕ್ಷ ಜಯಕರ್ ರೈ ಮುಕ್ಕೂರು ಗುತ್ತು ಉದ್ಘಾಟನೆಯನ್ನು ನೆರವೇರಿಸಿದರು. ಫ್ರೆಂಡ್ಸ್ ಕ್ಲಬ್ ಮುಕ್ಕೂರು ಇವರ ಕ್ಲಬ್ನಲ್ಲಿ ತುಳುಲಿಪಿ ನಾಮಫಲಕವನ್ನು ಜೈ ತುಳುನಾಡು ಸಂಘಟನೆ ಕಾಸರಗೋಡು ವಲಯದ ಸಹಕಾರದಲ್ಲಿ ಅನಾವರಣಗೊಳಿಸಲಾಯಿತು. ಕ್ಲಬ್ನ ಗೌರವಾಧ್ಯಕ್ಷ ಜಯಕರ ರೈ ಮುಕ್ಕೂರು ಗುತ್ತು ಉದ್ಘಾಟನೆಯನ್ನು ನೆರವೇರಿಸಿದರು. ಕ್ಲಬ್ನ ಅಧ್ಯಕ್ಷ ದಿನೇಶ್ ಸುವರ್ಣ, ಚನಿಯಪ್ಪ ಪೂಜಾರಿ, ಅರಸಪ್ಪ ಪೂಜಾರಿ ಹಾಗೂ ಜೈ ತುಳುನಾಡು ಕಾಸರಗೋಡು ಘಟಕದ ಮಾಜಿ ಅಧ್ಯಕ್ಷ ಹರಿಕಾಂತ್ ಸಾಲ್ಯನ್, ಕಾರ್ಯದರ್ಶಿ ಜಗನ್ನಾಥ ಕಂಡತೋಡಿ, ತುಳು ಸಾಹಿತಿ ವಿಜಯರಾಜ್ ಪುಣಿಂಚಿತ್ತಾಯ, ಕೋಶಾಧಿಕಾರಿ ಉತ್ತಮ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಲಬ್ನ ಪದಾಧಿಕಾರಿ ಅಮೃತ್ ರಾಜ್ ರೈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟರು. ಈ ವೇಳೆ ಕಾಸರಗೋಡಿನ ಖ್ಯಾತ ಮೈಕ್ರೋ ಆರ್ಟಿಸ್ಟ್ ವೆಂಕಟೇಶ್ ಪುಟ್ಟ ಅವರಿಗೆ ಜೈ ತುಳುನಾಡು ಕಾಸರಗೋಡು ಘಟಕದ ವತಿಯಿಂದ ಸನ್ಮಾನ ಮಾಡಲಾಯಿತು. ಕ್ಲಬ್ನ ಪದಾಧಿಕಾರಿ ದೀಪಕ್ ರೈ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವರ್ಕಾಡಿ ಶ್ರೀ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು. ವರ್ಕಾಡಿ ಶ್ರೀ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ವೈವಿಧ್ಯಮಯ ಕಲಾ ಪ್ರಕಾರಗಳ ಪ್ರಸ್ತುತಿಯೊಂದಿಗೆ ಪ್ರದರ್ಶಿಸಲ್ಪಟ್ಟಿತು. ಸಂಸ್ಥೆಯ ಕಲಾವಿದರಾದ ಗುರುರಾಜ್ ಕಾಸರಗೋಡು, ದಿಯಾ ಸುಕೇಶ್ ಗಟ್ಟಿ, ನವ್ಯಶ್ರೀ ಕೋಲಾಲ್, ಧಾನ್ವಿಕಾ ಆರ್ಬಿ, ಸನುಷಾ ಸುಧಾಕರನ್, ಉಷಾ ಸುಧಾಕರನ್, ತೃಪ್ತಿ ಕೆಎಸ್ ಮುಂತಾದವರು ತಮ್ಮ ತಮ್ಮ ಅಪ್ರತಿಮ ಪ್ರತಿಭೆಗಳಿಂದ ನೆರೆದಿರುವ ಪ್ರೇಕ್ಷಕರನ್ನು ರಂಜಿಸಿದರು. ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಸಂಪೂರ್ಣ ನಿರೂಪಣೆ ಮತ್ತು ಸಾಹಿತ್ಯ ಪ್ರಸ್ತುತಿಯನ್ನು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ಸೇವಕ, ಕೃಷಿಕ, ದಿಟ್ಟ ಪತ್ರಕರ್ತ, ಸಾಹಿತಿ, ಸಂಘಟಕ, ಖ್ಯಾತ ವ್ಯಂಗ್ಯಚಿತ್ರ ಬರಹಗಾರರಾದ ಪ್ರಶಾಂತ ರಾಜ್ ವಿ ತಂತ್ರಿ ಅವರನ್ನು ಅವರ ಗಡಿನಾಡಿನಲ್ಲಿ ಕನ್ನಡ ಭಾಷೆಯ ಕುರಿತಿರುವ ಕಾಳಜಿ ಹಾಗೂ ಇವರು ಕೈಗೊಂಡಿರುವ ಸಮಾಜಮುಖಿ ಕೆಲಸಗಳನ್ನು ಪರಿಗಣಿಸಿ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿಯಾದ ಗಡಿನಾಡು ಚೈತನ್ಯ 2024 ಗೌರವ ಪ್ರಶಸ್ತಿ ನೀಡಿ ಹೆಮ್ಮೆಯಿಂದ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಪ್ರಶಸ್ತಿ ಪುರಸ್ಕೃತ ವಿರಾಜ್ ಅಡೂರು, ಅವರ ಪತ್ನಿ ಜಯಂತಿ ವಿ ಅಡೂರು ಹಾಗೂ ಪುತ್ರ ಆದ್ಯಂತ್ ಅಡೂರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಲಯಪರಂ ದ್ವೀಪ್ ಪಂಚಾಯಿತಿ ಹಾಗೂ ಕರಾವಳಿ ವಲಯದಲ್ಲಿ ಮತಯಾಚಿಸಿದರು ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ. ಮತದಾರರಲ್ಲಿ ಆಶೀರ್ವಾದ. ಮತಯಾಚಿಸಿದ ಅಭ್ಯರ್ಥಿ ಇಡೈಲಕಾಡ್ ಕಾವ್ನ ವಾನರರಿಗೆ ಹಣ್ಣುಗಳನ್ನು ನೀಡಿ ವಲಯಪರಂ ದ್ವೀಪ್ನಿಂದ ಹಿಂತಿರುಗಿದರು. ವಲಯಪರಂ ದ್ವೀಪ್ ಪಂಚಾಯಿತಿ ಹಾಗೂ ಕರಾವಳಿ ವಲಯದಲ್ಲಿ ಮತಯಾಚಿಸಿದರು ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ. ಮತದಾರರಲ್ಲಿ ಆಶೀರ್ವಾದ. ಮತಯಾಚಿಸಿದ ಅಭ್ಯರ್ಥಿ ಇಡೈಲಕಾಡ್ ಕಾವ್ನ ವಾನರರಿಗೆ ಹಣ್ಣುಗಳನ್ನು ನೀಡಿ ವಲಯಪರಂ ದ್ವೀಪ್ನಿಂದ ಹಿಂತಿರುಗಿದರು. ತ್ರಿಕರಿಪುರ ನಿಯೋಜಕ ಮಂಡಲದ ಅಭ್ಯರ್ಥಿ ಪರ್ಯಟನೆಯ ಭಾಗವಾಗಿ ಕರಾವಳಿ ವಲಯಕ್ಕೆ ಆಗಮಿಸಿರುವುದು. ಪಿಲಿಕೋಡ್ ಸ್ವರ್ಗೀಯ ಲೋಹಿತಾಕ್ಷ ಅವರ ಸ್ಮೃತಿ ಕುಟೀರದಲ್ಲಿ ಪುಷ್ಪಾರ್ಚನೆ ನಡೆಸುವ ಮೂಲಕ ಪರ್ಯಟನೆಗೆ ಚಾಲನೆ ನೀಡಲಾಯಿತು. ಪಿಲಿಕೋಡ್ ಕರಪತ್, ರೇರಮಂಗಲಂ ದೇವಸ್ಥಾನ, ಮಾವಿಲ ಕಡಪುರ, ವಲಯಪರಂ ಒರಿಯಾರ ಕಾಲನಿ, ಪಡನ ಕಡಪುರ ಆಸ್ಪತ್ರೆ, ವಲಯಪರಂ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮತಯಾಚಿಸಿದ ಅಭ್ಯರ್ಥಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶ ನಡೆಯುತ್ತಿರುವ ಇಡೈಲಕಾಡ್ ಭುವನೇಶ್ವರಿ ದೇವಾಲಯದಲ್ಲಿ ಪ್ರಾರ್ಥಿಸಲು ಆಗಮಿಸಿದರು. ಇಡೈಲಕಾಡ್ ಕಾವದಲ್ಲಿ ವಾನರರಿಗೆ ಹಣ್ಣು ಕೊಡಲು ಆಗಮಿಸಿದರು. ಮೆಟ್ಟಮಲ್, ಇಳಂಬಂಚಿ, ಚೌವೇರಿ ಮುಂತಾದ ಪ್ರದೇಶಗಳಲ್ಲಿನ ಉದ್ಯೋಗ ಶಾಲೆಗಳಲ್ಲಿ ಮತಯಾಚಿಸಿದರು. ತ್ರಿಕರಿಪುರ ತಾಲೂಕು ಆಸ್ಪತ್ರೆಗೂ ಭೇಟಿ ನೀಡಿದರು. കളിയാട്ട ಮಹೋತ್ಸವ ನಡೆಯುವ ವೈಕತ್ തറവാടിಗೂ എൻഡിഎ അഭ്യർത്ഥി ಆಗಮಿಸಿದರು. 100% വിജയം ആവാൻ പോകുന്നുണ്ട്. ബിക്കോസ് നമുക്കിപ്പോൾ 2014 ശേഷം നരേന്ദ്രമോദിജി വന്ന പിന്നെ ഡ്രാസ്റ്റിക് ആയിട്ടുള്ള ചേഞ്ചസ് കൊണ്ടുവന്നിട്ടുണ്ട്. നിരവധി സ്കീംസ് എല്ലാം കൊണ്ടുവന്നിട്ട് നടപ്പിലാക്കിയിട്ടുണ്ട്. പക്ഷേ കാസർഗോഡ് ജില്ലയിൽ എന്തായാലും ആയിട്ടുള്ളത് എഡ്യൂക്കേഷൻ മേഖലക്ക് ഒന്നുമില്ല, ഹോസ്പിറ്റൽ മേഖല ഒന്നുമില്ല. അപ്പോൾ തീർച്ചയായിട്ടും ഈ പ്രാവശ്യം കാസർഗോഡ് ജനങ്ങൾ ഡെവലപ്മെൻറ്റ് വേണ്ടിയിട്ട് എൻഡിഎ സ്ഥാനാർത്ഥിയായിട്ടുള്ള അശ്വിനിയെ വിജയിപ്പിക്കും. അതേപോലെ കാസർഗോഡ് ലോക്സഭാ ഇലക്ഷൻ്റെ ക്യാമ്പയിന് ഫസ്റ്റായിട്ട് എനിക്കൊരു കുറച്ച് ഇത്തിരി പേടിയുണ്ടായി. ഇത്ര വലിയ ചുമതല എങ്ങനെയാണ് ഏറ്റെടുക്കുന്നത് പറഞ്ഞിട്ടായിട്ട്. പക്ഷേ ജനങ്ങളെ ഇടയ്ക്ക് പോയിട്ട് കയറിച്ചതിന് ശേഷം ജനങ്ങളുടെ ഒരു റെസ്പോൺസും നല്ല പോസിറ്റീവ് ആയിട്ടുണ്ട്. അവർ നല്ല സ്വീകരണം കൊടുത്ത പിന്നെ ഇപ്പോൾ എനിക്ക് ഒരു നല്ല ಆತ್ಮವಿಶ್ವಾಸ ಆಯಿತು ಅವರ ಇಡೀಲಿ ನಾನು പോകുന്നുണ്ട്. ಸಾಯಂಕಾಲ ಕಾಳಿಕಡವು ಟೌನ್ನಿಂದ ತ್ರಿಕರಿಪುರಕ್ಕೆ ಮಹಿಳೆಯರು ಮತ್ತು ಯುವಕರು ಓಡಿಸಿದ ದ್ವಿಚಕ್ರ ವಾಹನಗಳ ಮೆರವಣಿಗೆಯೊಂದಿಗೆ ಅಶ್ವಿನಿ ರೋಡ್ ಶೋ ನಡೆಸಿದರು. ಮುಖಂಡರಾದ ಎ ವೇಲಾಯುಧನ್, ಟಿವಿ ಶಿಬಿನ್, ಎಂ ಭಾಸ್ಕರನ್, ಟಿ ಕುഞ്ഞിರಾಮನ್, ಕೆಟಿವಿ ಮೋಹನನ್, ಕೆ ಶಶಿಧರನ್, ಪಿವಿ ಕರುಣಾಕರನ್, ಕೆ ನಳಿನಿ, ಟಿವಿ ರಾಜೇಶ್, ಎ ಅನುಶ್ರೀ, ಎ ಶೈಜು ಎನ್ಡಿಎ ಅಭ್ಯರ್ಥಿ ಜೊತೆಗಿದ್ದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉನ್ನಿತ್ತಾನ್ ಅವರ ಆಸ್ತಿ 70.66 ಲಕ್ಷ. ಎಲ್ಡಿಎಫ್ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಅವರ ಆಸ್ತಿ 2.13 ಕೋಟಿ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ 1ನೇ ಸಂಖ್ಯೆ ಟೋಕನ್ನ ಹೆಸರಿನಲ್ಲಿ ಉಂಟಾದ ವಿವಾದ. ಈ ಕುರಿತು ಹೆಚ್ಚಿನ ವಿವರದೊಂದಿಗೆ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಕೇವಲ 14,19,355 ಮತದಾರರು. ಅಂತಿಮ ಮತದಾರರ ಪಟ್ಟಿ ಪೂರ್ತಿಯಾದಾಗ ಕಾಸರಗೋಡು ಜಿಲ್ಲೆಯಲ್ಲಿ 10,51,111 ಮತದಾರರು. ಎನ್ಡಿಎ ಕಾಸರಗೋಡು ನಿಯೋಜಕ ಮಂಡಲ ಸಮಿತಿ ನೇತೃತ್ವದಲ್ಲಿ ಚುನಾವಣಾ ಸಮಾವೇಶ. ಬಿಜೆಪಿ ಕೇರಳ ಘಟಕದ ಸಹ ಪ್ರಭಾರಿ ನಳಿನ್ ಕುಮಾರ್ ಕಟೀಲ್ ಅವರಿಂದ ಉದ್ಘಾಟನೆ. ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹ. ನಾಡಿನ ಜನತೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.